ಹಿಂದೂಗಳ ವೇಷದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಪಕ್ಕದಲ್ಲಿ ಬರ್ತಿದ್ದಾರೆ ಕಿಡಿಗೇಡಿಗಳು. ಹಿಂದೂಗಳು ಇದನ್ನ ಸಂಪೂರ್ಣವಾಗಿ ಅರ್ಥಕೊಳ್ಳಬೇಕಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ರವರ ಆಪ್ತರ ವಲಯದವರು ಕೂಡ ಇದನ್ನ ಎಚ್ಚೆತ್ತುಕೊಳ್ಬೇಕಾಗಿದೆ. ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ರವರನ್ನ ಭೇಟಿಗೆ ಹೋಗ್ತಾ ಇರುವಂತಹ ಹಿಂದೂಗಳು ಅವರು ಭೇಟಿಗೆ ನಿರಾಕರಿಸಿದ್ರು ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಭೇಟಿಯಾಗಲಿಲ್ಲ, ಅವರು ಸಿಗಲಿಲ್ಲ ಅಂತ ಬೇಸರದಿಂದ ನಿಮ್ಮ ಬೇಸರ ವ್ಯಕ್ತಪಡಿಸಬೇಡಿ. ಒಂದಿಷ್ಟು ಆಲೋಚನೆಯನ್ನ ಮಾಡಬೇಕಾಗಿರುವಂತಹ ಸಂಗತಿ ಇದು. ಬಸನಗೌಡ ಪಾಟೀಲ್ ಯತ್ನಾಳ್ರವರ ಪಕ್ಕದಲ್ಲಿ ಹಿಂದೂ ವೇಷ ಧರಿಸಿ ಬರುತ್ತಿರುವಂತಹ ಒಂದಿಷ್ಟು ಕಿಡಿಗೇಡಿಗಳು ಸೃಷ್ಟಿಯಾಗಿದ್ದಾರೆ ಅನ್ನೋದು ಒಂದಿಷ್ಟು ಗಾಳಿಯಲ್ಲಿ ಮಾತಾಗಿದ್ರೂ ಕೂಡ ಇದು ಸತ್ಯಾಸತ್ಯತೆಗೆ ತಿರುಗ್ತಾ ಇದೆ. ಯಾಕಂದ್ರೆ ವಿಜಯಪುರದಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಮತ್ತು ಬೀದರ್ ಮತ್ತು ಬೆಳಗಾವಿಯಲ್ಲಿ ಮತ್ತು ಧಾರವಾಡ, ಹುಬ್ಬಳ್ಳಿ, ಗೋಕಾಕ್ ಎಲ್ಲ ಕಡೆ ಕೇಳಿಸ್ಕೊಂಡು ಬರ್ತಾ ಇರುವಂತಹ ಇದು ಒಂದೇ ಸೌಂಡು, ಹಿಂದೂಗಳ ವೇಷದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಪಕ್ಕದಲ್ಲಿ ಬರ್ತಿದ್ದಾರೆ ಕಿಡಿಗೇಡಿಗಳು ಅಂತ. ಸೊ ಇದನ್ನ ಹಿಂದೂಗಳು ಕಂಪ್ಲೀಟ್ ಆಗಿ ಅರ್ಥಕೊಳ್ಬೇಕಾಗಿದೆ. ಏನೇನ್ ಪಾಯಿಂಟ್ಸ್ಗಳಿದೆ, ಹೇಗೆ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಅಕ್ಕಪಕ್ಕದವರು ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ರವರು ಕೂಡ ಈ ವಿಡಿಯೋವನ್ನ ಗಮನಿಸಿದ್ರೆ ಅವರು ಕೂಡ ಈ ವಿಡಿಯೋದನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಇನ್ನಷ್ಟು ಮಾಹಿತಿ ಇಲ್ಲಿಂದ ಸಿಗುತ್ತೆ. ಸೊ ಬನ್ನಿ ನೇರವಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತನಾಡ್ತಾ ಇರೋದು. ಬನ್ನಿ ಎಲ್ಲರಿಗೂ ಕೂಡ ನಮಸ್ಕಾರ. ವಿಚಾರ ಇಷ್ಟೇ, ಬಸನಗೌಡ ಪಾಟೀಲ್ ಯತ್ನಾಳ್ರವರು ಇತ್ತೀಚೆಗೆ ಒಂದಿಷ್ಟು ಹಿಂದೂಗಳು ಭೇಟಿಯಾಗಲಿಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಹೆಜ್ಜೆಯನ್ನು ಹಿಂದಾಗ್ತಾ ಇರುವಂತದ್ದಕ್ಕೆ ಸತ್ಯಾಸತ್ಯತೆಗಳಿದೆ. ಇನ್ನೊಂದು, ಅವರು ಭೇಟಿ ಆಗಲಿಲ್ಲ ಅನ್ನೋ ನಿರಾಕರಣೆ, ನಮ್ಮ ಗೌಡರು ನಮ್ಮ ಜೊತೆಗೆ ಬರಲಿಲ್ಲ ಅನ್ನೋ ನಿರಾಕರಣೆಯನ್ನ ದಯವಿಟ್ಟು ಬಿಟ್ಟುಬಿಡಿ. ಬಸನಗೌಡ ಪಾಟೀಲ್ ಯತ್ನಾಳ್ರವರಿಗೆ ಈಗ ರಿಸ್ಕ್ ಅಲ್ಲಿರುವಂತ ಪಾಯಿಂಟ್ ಇದೆ. ಏನಪ್ಪ ಅದು ಅಂದ್ರೆ, ಹಿಂದೂಗಳಂತೆ ಗುರುತಿಸಿಕೊಂಡು ವಾಪಸ್ ಅವರ ಹತ್ರ ಬರ್ತಾ ಇರುವಂತಹ ಎಷ್ಟೋ ಕಿಡಿಗಡಿತನ ಕೂಡ ನಡೀತಾ ಇದೆ. ಅದಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಒಂದು ವೇದಿಕೆಯ ಮೇಲೆ ಹೇಳ್ತಾನೆ, ರಾಯಣ್ಣನ ಹಿಡಿದು ಕೊಟ್ಟಿದ್ದು ನಮ್ಮವರೇ, ಕಿತ್ತೂರು ರಾಣಿ ಚೆನ್ನಮ್ಮ ಅವರನ್ನ ಒಂದು ರೀತಿ ಸ್ವಾಮಿ ವೇಷದಲ್ಲಿ ಹೋಗಿರ್ತಕ್ಕಂಥ ವ್ಯಕ್ತಿಯಾಗಿ ಬಂದಿರತಕ್ಕಂಥದ್ದು ಕೂಡ ಅವರವರೇ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಇಷ್ಟೆಲ್ಲವೂ ಕೂಡ ನಡೆದಿದೆ. ನಮ್ಮವರೇ ನಮಗೆ ಚೂರಿ ಹಾಕಿದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಒಂದು ವೇದಿಕೆ ಮೇಲೆ ಹೇಳ್ತಾರೆ. ಆವಾಗಲೇ ಇನ್ನಷ್ಟು ಈ ಮಾಹಿತಿ ಗರಂ ಆಯಿತು. ಯಾವ ರೀತಿ ಅಂದ್ರೆ, ಬಸನಗೌಡ ಪಾಟೀಲ್ ಯತ್ನಾಳವರು ಬಾಯಲ್ಲಿ ಈ ಮಾತು ಕೇಳಿ ಬರ್ತಿದ್ದಂಗೆನೆ ಒಂದಿಷ್ಟು ಅಕ್ಕಪಕ್ಕದಲ್ಲಿರೋರೆಲ್ಲ ಎಚ್ಚೆತ್ಕೊಂಡ್ರು, ಮತ್ತಷ್ಟು ತಮ್ಮ ಆಕ್ಟಿವಿಟಿಯನ್ನು ಹೆಚ್ಚಿಸ್ಕೊಂಡ್ರು. ಕಾರಣ ಬಸನಗೌಡ ಪಾಟೀಲ್ ಯತ್ನಾಳವರ ಅಕ್ಕಪಕ್ಕದಲ್ಲಿರೋರೆಲ್ಲ ಯಾರು, ಮತ್ತು ಫಂಕ್ಷನ್ಸ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಯತ್ನಾಳ್ ಗೌಡರ ಫ್ಯಾನ್ಸು, ನಾವು ಯತ್ನಾಳ್ ಗೌಡರ ಭಕ್ತರು, ನಾವು ಶ್ರೀರಾಮನ ಹುಡುಗರು ಅಂತ ಹೇಳ್ಕೊಂಡು ಬರೋ ಒಂದಿಷ್ಟು ಆ ಭಾಗಗಳಲ್ಲಿ ಬರ್ತಿದ್ದಾರಂತೆ ಕಿಡಿಗೇಡಿಗಳು. ಬಸನಗೌಡ ಪಾಟೀಲ್ ಯತ್ನಾಳ್ರವರು ಹಾಗಾಗಿಯೇ ಈ ಮಾತನ್ನ ವೇದಿಕೆ ಮೇಲೆ ಹೇಳ್ತಾರೆ, ನಮ್ಮ ಸಂಗೊಳ್ಳಿ ರಾಯಣ್ಣನ ಹಿಡಿದು ಕೊಟ್ಟಿದ್ದು ನಮ್ಮವರೇ ಅಂತ. ಆ ವಿಚಾರ ತಿಳಿದುಕೊಂಡಂತ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಈಗ ಒಂದಿಷ್ಟು ವಿಚಾರಣೆಯನ್ನ ಮಾಡಿ ಹತ್ತಿರಕ್ಕೆ ಬಿಟ್ಕೊಳ್ಳೋದಾಗ್ಲಿ ಅಥವಾ ಸಡನ್ ಆಗಿ ಭೇಟಿಯಾಗೋದಾಗ್ಲಿ ಮಾಡ್ತಾ ಇಲ್ಲ. ಅದನ್ನ ನೀವು ತಲೆಯಲ್ಲಿಟ್ಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ರವರು ನಮ್ಮನ್ನು ದೂರ ಸರಿಸಿದ್ರು, ನಾವು ಕೂಡ ಹಿಂದೂಗಳಾಗಿ ಹೋಗಿದ್ರು, ಅವರನ್ನು ನೋಡಬೇಕು ಅನ್ನೋ ಆಸೆ ಭಾವನೆ ಇಟ್ಕೊಂಡು ಹೋಗಿದ್ರು, ಅವರು ನಮ್ಮನ್ನ ಹಿಂದೆ ಸರಿಸಿದ್ರು ಅಂತ ಯಾವುದೇ ಬೇಸರದ ಸಂಗತಿಯನ್ನ ಉಂಟು ಮಾಡ್ಕೊಳ್ಬೇಡಿ. ಗೌಡ್ರ ಮೇಲೆ ಯಾವುದೇ ಒಂದು ತಾರತಮ್ಯವನ್ನ ತೋರಿಸಬೇಡಿ. ಯತ್ನಾಳ್ ಗೌಡ್ರು ಬಹಳ ಸಮೃದ್ಧಿಯ ನಾಯಕ ಮತ್ತು ಅಷ್ಟೇ ಪ್ರಬುದ್ಧಶಾಲಿ ನಾಯಕ ಮತ್ತು ಅಷ್ಟೇ ಮನಸ್ಸಿರುವಂತಹ ನಾಯಕ, ಅಷ್ಟೇ ಕಲ್ಮಶವಿಲ್ಲದಂತ ನಾಯಕ, 101% ಸತ್ಯ. ಆದ್ರೆ ಅದನ್ನೇ ಕೆಲವು ಹಿಂದೂಗಳು ಇಲ್ಲ ನಮಗೆ ಭೇಟಿ ಆಗಲಿಲ್ಲ, ಹಾಗಾಗಲಿಲ್ಲ ಅಂತ ಬೇಸರದ ಸಂಗತಿಯಲ್ಲಿ ವಾಪಸ್ ಆಗಿದ್ರು ಕೂಡ ನೀವು ತಲೆಯಲ್ಲಿರಲಿ, ಅವರು ರಕ್ಷಣೆಗಾಗಿ, ಅವರ ಒಂದು ರಕ್ಷಣೆಯ ಕವಚವಾಗಿ ಅವರು ಆಲೋಚನೆಯನ್ನ ಮಾಡಲೇಬೇಕಾಗುತ್ತೆ. ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಕೂಡ ಒಂದಿಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನ ಮುಂದಿಡಬೇಕಾಗಿದೆ. ಇದನ್ನ ಹಿಂದೂಗಳು ಕೂಡ ಅರ್ಥಕೊಳ್ಬೇಕಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ರವರು ಹೋದ ಫಂಕ್ಷನ್ಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅವರ ಹಿಂದೆ ಗನ್ಮ್ಯಾನ್ಸ್ಗಳಿದ್ರು ಅಥವಾ ಬೇರೆ ಯಾರೇ ಇದ್ರು, ಯತ್ನಾಳ್ ಗೌಡರಿಗೆ ಕೈ ಕೊಡುವ ನೆಪದಲ್ಲಿ ಅವರನ್ನು ಜಗಿದುಕೊಳ್ಳುವಂತಹ ಅಥವಾ ಅವರ ಮೇಲೆ ದಾಳಿ ನಡೆಸುವಂತಹದ್ದಾಗಿರಬಹುದು ಅಥವಾ ಅವರ ಅಕ್ಕಪಕ್ಕದಲ್ಲಿ ಹೋಗಿ ಏನಾದರೂ ತಂತ್ರಗಳನ್ನು ಹೂಡುವಂಥದ್ದಾಗಿರಬಹುದು, ಬಹಳಷ್ಟು ಎಚ್ಚರಿಕೆಯ ಮನೋಭಾವನೆಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಯಾಕಂದ್ರೆ ಎಲೆಕ್ಷನ್ ಹತ್ತಿರವಾಗ್ತಿದೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಚಾರಕ್ಕಿಳಿಬೇಕಾಗತ್ತೆ, ಮತ್ತಷ್ಟು ತಮ್ಮ ಶಕ್ತಿಯುತದ ಮಾತುಗಳನ್ನು ಮಾತನಾಡಬೇಕಾಗತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತಿನಲ್ಲಿರ್ತಕ್ಕಂಥ ಆ ಬಿರುಸಿನ ಮಾತುಗಳು ಮತ್ತಷ್ಟು ಅಪ್ಪಳಿಸುತ್ತೆ. ಇದೆಲ್ಲವೂ ನಡೀತಿರಬೇಕಾದ್ರೆ ಕಿಡಿಗೇಡಿಗಳು ಸುಮ್ಮನೆ ಇರ್ತಾರಾ ಅನ್ನುವಂಥ ಸಂಶಯ ಕೂಡ ಸಾಕಷ್ಟು ಜನರಲ್ಲಿ ಮನೋಭಾವನೆ ಮಾತಾಗ್ತಾ ಇದೆ. ಕಾರಣಗಳನ್ನ ನೀವು ಅರ್ಥಕೊಳ್ಳಬಹುದು. ಕಾರಣಗಳು ಹೀಗೆ ಕಾಣಿಸ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೂ ಸಮಾವೇಶದಲ್ಲಿ ಅಥವಾ ಯಾವುದೇ ಒಬ್ಬ ಹಿಂದೂ ನಾಯಕನ ಒಂದು ಜಯಂತಿ ಉತ್ಸವದಲ್ಲಾಗಿರಬಹುದು ಅಥವಾ ಯಾವುದಾದ್ರೂ ಒಂದು
ಸ್ವಾಮೀಜಿಗಳ ಸಮಾವೇಶಗಳಲ್ಲಾಗಿರಬಹುದು, ಇನ್ನೊಬ್ಬರ ಒಂದು ಸಮಾವೇಶಗಳಲ್ಲಾಗಿರಬಹುದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸೇರಿಕೊಂಡಾಗ ಅಲ್ಲಿ ಕೇವಲ ಹಿಂದೂಗಳು ಮಾತ್ರ ಬಂದಿರ್ತಾರೆ ಅಥವಾ ಅಲ್ಲಿ ಹಿಂದೂ ಜನಾಂಗದವರು ಮಾತ್ರ ಇರ್ತಾರೆ ಅನ್ನೋದು ಒಂದು ರೀತಿಯ ನೆಪದ ಮಾತಾಗಿದೆ. ಹಿಂದೂಗಳ ವೇಷದಲ್ಲಿ ಸೇರ್ತಾ ಇದ್ದಾರೆ ಅನ್ನುವ ಈ ಮಾತು ಎಷ್ಟು ಸತ್ಯವೋ ಎಷ್ಟು ಸುಳ್ಳವೋ, ಆದರೆ ಇದು ಸತ್ಯಾಸತ್ಯತೆಗಳನ್ನು ಅರಿತುಕೊಂಡೇ ಹೇಳ್ತಾ ಇರುವಂಥದ್ದು. ಯತ್ನಾಳ್ ಗೌಡರು ಬಹಳಷ್ಟು ಎಚ್ಚರಿಕೆ ಭಾವನೆಗಳನ್ನು ಮತ್ತು ಎಚ್ಚರಿಕೆ ನಿರ್ದಿಷ್ಟ ಉತ್ತರಗಳನ್ನು ಅವರು ತೆಗೆದುಕೊಳ್ಳಬೇಕಾಗುತ್ತೆ. ಕಾರಿಂದ ಇಳಿಯುವಾಗ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಯಾವ ಕಾರಿನಿಂದ ಇಳಿತಾರೆ, ಯಾವ ಕಾರಿನಿಂದ ಹೊರಬರ್ತಾರೆ, ಹೋಗುವಾಗ ಅದೇ ಕಾರನ್ನ ಒಂದು ರೀತಿ ಕಾರಿನ ನಂಬರನ್ನ ಗೆಸ್ ಮಾಡ್ತಾ ಇರ್ತಾರೆ ಕಿಡಿಗೇಡಿಗಳು. ಮತ್ತೆ ಬಸನಗೌಡ ಪಾಟೀಲ್ ಯಾವ ಒಂದು ಡೋರ್ ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಗೆಸ್ ಮಾಡ್ತಾ ಇರ್ತಾರೆ ಕಿಡಿಗೇಡಿಗಳು. ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ರವರ ಬಟ್ಟೆಯನ್ನ ಕಲರ್ ಅನ್ನು ಕೂಡ ರಕ್ಷಣೆ ಮಾಡಿರ್ತಾರೆ. ರಕ್ಷಣೆ ಅಂದ್ರೆ ಅದನ್ನ ಕಣ್ಣಿನಲ್ಲಿ ನೋಡ್ಕೊಂಡಿರ್ತಾರೆ. ಅಲ್ಲಿ ಎಲ್ಲಾ ತರಹದ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವ ಈ ಕಿಡಿಗೇಡಿಗಳ ಸದ್ದಿನ ಹಿಂದಿರುವಂತಹ ಒಂದಿಷ್ಟು ರೋಚಕ ಮತ್ತು ಸತ್ಯಾಂಶಗಳನ್ನ ನಿಮ್ಮನ್ನ ಹೇಳ್ತಾ ಹೋಗ್ತೀನಿ. ಇದೇ ಒಂದಿಷ್ಟು ತಿಂಗಳುಗಳ ಹಿಂದೆ ಯತ್ನಾಳ್ರವರನ್ನ ಹೊಡೆದು ತೀರ್ತೀವಿ ಅಂತ ನೇರವಾಗಿ ಒಂದು ವಿಡಿಯೋ ಮೂಲಕ ಕಿಡಿಗೇಡಿ ಒಂದು ವಿಡಿಯೋವನ್ನು ಬಿಟ್ಟಿದ್ದ. ಆ ವಿಡಿಯೋದಲ್ಲಿ ಯತ್ನಾಳ್ರವರನ್ನ ಹೊಡೆದು ತೀರ್ತೀನಿ ಅಂತ ಹೇಳಿದ್ದ. ಆಗ ಯತ್ನಾಳ್ ಗೌಡರು ಕೂಡ ಅದಕ್ಕೆ ಸರಿಯಾದ ಪಂಚ್ ಡೈಲಾಗ್ ಅನ್ನ ಹೊಡೆದಿದ್ರು. ನನ್ನನ್ನ ನೀವು ಮುಗಿಸ್ತೀನಿ ಅಂತ ನೇರವಾಗಿ ಹೇಳಿದ್ರೆ ಈ ಕರ್ನಾಟಕದಲ್ಲಿ ನಿಮಗೆ ಬೆಂಕಿ ಹಚ್ತಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಉತ್ತರ ಕೊಟ್ಟಿದ್ರು. ಅದೇ ಉತ್ತರದ ಶೈಲಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಧೈರ್ಯವನ್ನ ಮುನ್ನುಗ್ತಾನೆ ಹಾಗೆ ಫಂಕ್ಷನ್ಸ್ ಗಳನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಯಾವುದೇ ಕಾರಣಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೆದರಿ ಮನೆಯಲ್ಲೇ ಕುತ್ಕೊಳ್ಳಿಲ್ಲ. ಇನ್ನೊಂದು, ಹೆದರಿ ಮನೆಯಲ್ಲೇ ಕುತ್ಕೊಳ್ಳಕ್ಕಾಗಲ್ಲ ಅನ್ನುವ ಕಾರಣಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಸುತ್ತಮುತ್ತಲಿರುವ ಒಂದಿಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ದೂರವಾಗಿದ್ದಾರೆ, ಬೆರಳಿಕೆಯಷ್ಟು ದೂರವಾಗಿದ್ದಾರೆ. ಕಾರಣ ಯತ್ನಾಳ್ ಗೌಡರ ಮೇಲಿರುವಂತಹ ಅಭಿಮಾನ ಸ್ವಾಭಿಮಾನಕ್ಕಿಂತ ಅವರ ಬೇಡ ಬೇಯಿಸಿಕೊಳ್ಳುವ ಸಾಕಷ್ಟು ಆಲೋಚನೆಗಳನ್ನ ಮಾಡಿದ್ರು. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರ ತಾಳಕ್ಕೆ ತಕ್ಕಂತೆ ಕುಣಿಲಿಲ್ಲ ಅನ್ನುವ ಕಾರಣಕ್ಕೆ ಯತ್ನಾಳ್ ಗೌಡರನ್ನ ಬಿಟ್ಟು ಹೋಗಿರೋದಿದೆ. ಯತ್ನಾಳ್ ಗೌಡರು ಇವರು ದೇಶಕ್ಕಾಗಿ, ನಾಡಿಗಾಗಿ ಮತ್ತು ಹಿಂದುತ್ವಕ್ಕಾಗಿ ದುಡಿತಾ ಇದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಕೆಲವರು ಇದನ್ನ ಮುಂಡಾಮೋಸ್ತು ಅಂತ ಕರೆಯೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಮುಂಡಾಮೋಸ್ತು ಅಂದ್ರೆ ಏನು? ತಮ್ಮ ರಾಜಕೀಯ ಲಾಭಕ್ಕಾಗಿ ಯತ್ನಾಳ್ ಗೌಡರು ಈ ರೀತಿಯಾದಂತಹ ಹಿಂದುತ್ವದ ಹೆಸರಲ್ಲಿ ಬೆಳೀತಾ ಇದ್ದಾರೆ, ಹಿಂದುತ್ವದ ಹೆಸರಲ್ಲಿ ಮುನ್ನುಗ್ತಾ ಇದ್ದಾರೆ ಅನ್ನೋದನ್ನ ಬಹಳಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಇದನ್ನ ಹಿಂದೂಗಳ ತಲೆಯಲ್ಲಿ ತುಂಬಬೇಕು ಅನ್ಕೊಳ್ತಾ ಇದ್ದಾರೆ. ಆದ್ರೆ ಡೆಫಿನೆಟ್ ಆಗಿ ನಾನು ಒಬ್ಬ ಹಿಂದೂ, ಪ್ರೌಡ್ ಆಫ್ ಹಿಂದೂ ಆಗಿ ಹೇಳ್ತಾ ಇದ್ದೇನೆ. ಈ ಒಬ್ಬ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದುತ್ವಕ್ಕಾಗಿ, ಹಿಂದೂ ರಕ್ಷಣೆಗಾಗಿ ಕೆಲಸ ಮಾಡ್ತಾ ಇರೋದು ಅಷ್ಟೇ ಸತ್ಯ. ಮತ್ತು ದೇಶದ ರಕ್ಷಣೆಗಾಗಿ, ನಾಡಿನ ರಕ್ಷಣೆಗಾಗಿ, ನಾಡಿನ ಹಿತದೃಷ್ಟಿಯಿಂದ ಮತ್ತು ನಾಡಿನ ಹಿತ ಸಂರಕ್ಷಣೆಯಿಂದ, ಹಿಂದೂಗಳ ಹಿತ ಸಂರಕ್ಷಣೆಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದುತ್ವದ ಬಗ್ಗೆ ಗಟ್ಟಿಯ ಮಾತುಗಳನ್ನು ಮಾತನಾಡೋದು ಅಷ್ಟೇ ಸತ್ಯ. ಸೊ ಇದನ್ನ ಬಹಳಷ್ಟು ಜನ ಅರ್ಥಕೊಳ್ಳಬೇಕಾಗಿರುವಂಥದ್ದು ಸತ್ಯ. ಹಿಂದೂಗಳು ಯಾವುದೇ ಕಾರಣಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧವನ್ನ ನಿಲ್ಲಬಾರದು ಅನ್ನೋದೇ ನಮ್ಮ ಆಶಯ. ಕಾರಣಗಳಿಲ್ಲಿದೆ. ಏನೇನು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭೇಟಿ ಆಗಲಿಲ್ಲ, ನಿಮಗೆ ಭೇಟಿ ಆಗಲಿಲ್ಲ, ನಿಮಗೆ ಒಂದು ಫೋಟೋ ತಗೊಳ್ಳೋಕೆ ಅವಕಾಶ ಕೊಡಲಿಲ್ಲ, ನಿಮ್ಮ ಜೊತೆಗೆ ನಿಲ್ಲಿಲ್ಲ, ನಿಮ್ಮ ಜೊತೆಗೆ ಮಾತಾಡಲಿಲ್ಲ ಅಂತ ಅನಿಸಿದ್ರೆ ಅವಾಗಲೇ ತಿಳ್ಕೊಂಡ್ಬಿಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಂಶಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಅದು ಅವರ ಸುತ್ತಮುತ್ತಲಿರೋರಿಗೆ ಸಂಶಯ ಆಗ್ತಾ ಹೋಗುತ್ತೆ. ನೋಡಿ, ಹಿಂದೂ ವೇಷಗಳಲ್ಲಿ ಬರ್ತಾ ಇರುವಂತಹ ಕಿಡಿಗೇಡಿಗಳನ್ನ ಯಾರು ಯಾವಾಗ ಹೆಂಗೆ ಅಂತ ಗೊತ್ತಿಡಿಯಕ್ಕಾಗೋದಿಲ್ಲ. ಆದ ಕಾರಣಗಳಿಂದ ಒಂದಿಷ್ಟು ಅಂತರವನ್ನ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಜನರಿಂದ ಕಾಯ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ಹಿಂದೂಗಳು ಅರ್ಥಕೊಳ್ಬೇಕಾಗಿದೆ, ಹಿಂದೂಗಳು ತಿಳಿದುಕೊಳ್ಬೇಕಾಗಿದೆ, ಹಿಂದೂ ಜನಾಂಗ ಇದನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಬೇಕಾಗಿದೆ. ಯತ್ನಾಳ್ ಗೌಡರು ಯಾವುದೇ ರೀತಿಯಾದಂತಹ ಭೇದ ಭಾವವನ್ನ ಯಾರಿಗೂ ಮಾಡಿಲ್ಲ. ಬಂದಂಥ ಸಂದರ್ಭದಲ್ಲಿ ಅವರೆಷ್ಟು ಚಿಕ್ಕವರಿರಲಿ, ದೊಡ್ಡವರಿರಲಿ, ಎಲ್ಲರಿಗೂ ಕೂಡ ಒಳ್ಳೆಯ ಗೌರವವನ್ನು ಕೊಟ್ಟು ಜೈ ಶ್ರೀರಾಮ್ ಅನ್ನುವ ಮೂಲಕ ಅವರನ್ನು ರಂಜಿಸಿ ಅವರ ಜೊತೆಗೆ ಒಳ್ಳೆಯ ಉತ್ತಮ ಬಾಂಧವ್ಯವನ್ನು ಹೊಂದಿದಂಥ ಅದ್ಭುತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್. ಸೊ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ರ ಮೇಲೆ ಸಾಕಷ್ಟು ಸ್ಕೆಚ್ಗಳು, ಅವರ ಡೇಂಜರಸ್ ಪಾಯಿಂಟ್ಸ್ಗಳು ಇವೆಲ್ಲವನ್ನು ನೋಡಿದಾಗ ಅವರು ಅಂತರವನ್ನು ಕಾಯ್ದುಕೊಳ್ಳುವುದು ಬಹಳ ಉತ್ತಮವಾದಂಥ ದಾರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ಸೊ ಈ ವಿಚಾರ ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ನಿಮ್ಮನ್ನ ಎತ್ತುತ್ತೀವಿ, ನಿಮ್ಮನ್ನ ಮುಗಿಸ್ಬಿಡ್ತೀವಿ ಅಂತ ಒಂದಿಷ್ಟು ವಿಡಿಯೋಗಳು ಕೂಡ ಮಾಧ್ಯಮಗಳಲ್ಲೂ ಕೂಡ ಬಂದಿದ್ವು. ಹಾಗೆ ಒಬ್ಬ ವ್ಯಕ್ತಿ ಅದನ್ನ ಮಾಡಿ ಕೂಡ ಬಿಟ್ಟಿದ್ದ. ಆ ಸಂದರ್ಭದಲ್ಲಿ ನೀವು ಕೂಡ ಹೇಳಿದ್ರಿ, ನಾನು ಯಾವುದೇ ಕಾರಣಕ್ಕೂ ಅದಕ್ಕೆಲ್ಲ ಬಗ್ಗವನಲ್ಲ ಅಂತ. ಬಟ್ ನೀವು ಈಗ ಜನರಿಂದ ಕಾಯ್ದುಕೊಳ್ತಾ ಇರುವಂತಹ ಈ ಅಂತರ ಬಹಳ ಸುಗಮವಾದಂಥ ದಾರಿ ಮತ್ತು ನೀವು ಜನರನ್ನ ನೋಡಿ ಮಾಡಿ ಹತ್ತಿರಕ್ಕೆ ಇಟ್ಟುಕೊಳ್ಳೋದು ಬಹಳ ಅದ್ಭುತವಾದಂಥ ದಾರಿ. ಯಾಕಂದ್ರೆ ಹಿಂದೂಗಳು ಅಂದ ತಕ್ಷಣ ಎಲ್ಲರೂ ಹಿಂದೂಗಳೇ ಅಲ್ಲಿ ಇರ್ತಾರೆ ಅಥವಾ ಹಿಂದೂ ವೇಷ ಧರಿಸಿದ ತಕ್ಷಣ ಹಿಂದೂಗಳ ಮನೋಭಾವನೆಗಳು ಇರುತ್ತೆ ಅನ್ನೋದು ಬಹಳ ಸುಳ್ಳು. ಅಲ್ಲಿ
ಯಾವ ರೀತಿ ಬೇಕಾದರೂ ಪರಿವರ್ತನೆಗೆ ಒಳಗಾಗಿ ಅಥವಾ ಹಣದ ಕಾಶಿನ ವ್ಯವಸ್ಥೆಗಾಗಿ ಅಥವಾ ಇನ್ನೊಂದಕ್ಕಾಗಿ ಲಾಭಕ್ಕಾಗಿ ಮತ್ತೊಂದಕ್ಕಾಗಿ ಮಗದೊಂದಕ್ಕಾಗಿ ಹಿಂದೂಗಳು ಕೂಡ ಹಿಂದೂಗಳಲ್ಲಿರುವ ಕೆಲವು ನಾಯಕರು ಕೂಡ ಬದಲಾವಣೆಗಳನ್ನು ಮಾಡಿಕೊಂಡು ಹಿಂದೂಗಳಿಗೆ ಬೆಂಚೂರಿ ಹಾಕಿದ್ದನ್ನು ನಾವು ನೋಡ್ತೀವಿ. ನಮ್ಮ ಕ್ರಾಂತಿ ಕಿಡಿ ಸಂಗೊಳ್ಳಿ ರಾಯಣ್ಣವರಿಗೆ ದ್ರೋಹ ಬಗೆದಿದ್ದು ಸ್ವಂತ ಮಾವನೇ. ಸೊ ಇದನ್ನೆಲ್ಲ ನೋಡಿದಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಸದ್ಯಕ್ಕೆ ಅಂತರವನ್ನು ಕಾಯ್ದುಕೊಳ್ಳುತ್ತಿರೋದು ಮಾತ್ರ ಬಹಳ ಅದ್ಭುತವಾಗಿರ್ತಿರ್ತಕ್ಕಂಥ ಹೆಜ್ಜೆ ಅಂತ ನನಗನ್ನಿಸ್ತಾ ಇದೆ. ನೀವು ಕೂಡ ಇದನ್ನು ಪರಿಪೂರ್ಣವಾಗಿ ಅಥವಾ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅನ್ನೋದಾದ್ರೆ ಒಂದು ಲೈಕ್ ಮಾಡುವ ಮುಖಾಂತರ ಹೌದು ಸತ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಒಂದು ನಡೆಗೆ ಅದ್ಭುತವಾಗಿದೆ, ಅವರು ಜನರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ ಅಂತ ನಿಮಗೆ ಅನಿಸಿಕೆ ಅನಿಸಿದ್ರೆ ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ನಿಜವಾದ ಹಿಂದೂ ನಾಯಕ ಅನಿಸಿದ್ರೆ BRP ಅಂತ ಅಂದ್ರೆ ಬಸನಗೌಡ ರಾಮನಗೌಡ ಪಾಟೀಲ್ ಅಂತ ಈ ಒಂದು ಕಮೆಂಟ್ ಅನ್ನ ಮಾಡ್ತಾ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೂ ಇರಲಿ ಹಾಗೆ ನಮ್ಮ ಚಾನೆಲ್ ಮೇಲೂ ಇರಲಿ ಅಂತ ಕೇಳಿಕೊಂಡು ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ನೆನಪಿರಲಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅಂತರ ಕಾಯ್ದುಕೊಳ್ಳಬೇಕಾದ ದಿನಮಾನಗಳಿಗಿದೆ, ಹಾಗಾಗಿ ಸ್ವಲ್ಪ ಅಂತರದಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸಬ್ಸ್ಕ್ರೈಬ್ ಟನ್ ಅಂತ ಗಂಟೆ ಹೊಡೀರಿ. ಬನ್ನಿ ಚಾಲು.